ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೀಚ್ ರೆಕಾರ್ಡಿಂಗ್ ಜಾಬ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಬಟ್ ನಿಮಗೆ ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಚೆನ್ನಾಗಿ ಬರಬೇಕು. ಒಂದಿಷ್ಟು ಟಾಪಿಕ್ಸ್ನ ಅವರು ಕೊಡ್ತಾರೆ ನಮಗೆ. ಸೊ ಆ ಟಾಪಿಕ್ ಮೇಲೆ ನಾವು ಸ್ಪೀಚ್ ರೆಕಾರ್ಡಿಂಗ್ನ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ತುಂಬ ಈಸಿ ಇದೆ. 20 ಮಿನಿಟ್ಸ್ಗೆ ಅಂತಂದರೆ ಇಷ್ಟು ಟೈಮ್ಗೆ ಇಷ್ಟು ಅಮೌಂಟು ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಷ್ಟೆಷ್ಟು ಏನೆಲ್ಲ ಮತ್ತು ಹೇಗೆ ಅಪ್ಲೈ ಮಾಡೋದು, ಸೊ ಎಲ್ಲನೂ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮೊಬೈಲ್ ಫೋನ್ ಇದ್ದರೆ ಸಾಕು, ನೀವು ಆರಾಮಾಗಿ ಈ ಒಂದು ಕೆಲಸನ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ರಿಲೇಟೆಡ್ ವೀಡಿಯೋಸ್ ನನ್ನ ಒಂದು ಚಾನಲಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ರೆಸ್ಪಿನ್ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಸೊ ಇಲ್ಲಿ ನಾನು ಸ್ಪೆಲ್ಲಿಂಗ್ ಹಾಕ್ತಾ ಇದ್ದೀನಿ ನೋಡಿ. ಸೊ ರೆಸ್ಪಿನ್ ಕರಿಯರ್ಸ್ ಅಂತ ಹೇಳಿ ಸೊ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ನೀವು ನೋಡ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳಿ, ರೆಸ್ಪಿನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಸೊ ಈ ಒಂದು ವೆಬ್ಸೈಟ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಸ್ಪೀಚ್ ರೆಕಾಗ್ನಿಷನ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಫಿನಾನ್ಸ್ ಫಾರ್ ದಿ ಪೂರ್ ಇನ್ ಇಂಡಿಯಾ. ಸೊ ಇವಾಗ ಹೊಲದಲ್ಲಿ ಕೆಲಸ ಮಾಡ್ತಾರಾ ಅಂತ ಅಂದ್ಕೊಳ್ಳಿ. ಅವರಿಗೆ ಸ್ವಲ್ಪ ಇಂಗ್ಲೀಷಲ್ಲಿ ಅವರಿಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅವರು ಮೊಬೈಲ್ ಯೂಸ್ ಮಾಡಿಕೊಂಡು, ಲೈಕ್ ನಿಮಗೆ ಏನು ಡೌಟ್ ಇದೆ ಹೊಲದ ಬಗ್ಗೆ, ಅಗ್ರಿಕಲ್ಚರ್ ಆಗಿರ್ಬೋದು, ಫಿನಾನ್ಸ್ ಬಗ್ಗೆ ಆಗಿರ್ಬೋದು, ಸೊ ಇದರ ರಿಲೇಟೆಡ್ ಇಲ್ಲಿ ಜಾಬ್ ಇರುತ್ತೆ. ಸೊ ಒಂದನ್ನು ಪ್ರೆಸ್ ಮಾಡಿ, ಎರಡನ್ನು ಪ್ರೆಸ್ ಮಾಡಿ ಅಂತ ಹೇಳುತ್ತೆ. ಸೊ ಅಲ್ಲಿ ಏನು ಸೌಂಡ್ ಬರುತ್ತೆ ಅಲ್ವಾ, ಒನ್ ಪ್ರೆಸ್ ಮಾಡಿದರೆ ಅದು ನಮ್ಮ ವಾಯ್ಸ್ ಆಗಿರುತ್ತೆ. ಓಕೆನಾ. ಸೊ ಅವ್ರು ಏನು ಕ್ವಶನ್ಸ್ಗೆ ಆನ್ಸರ್ಸ್ ಬೇಕೋ ಅದು ನಾವು ಆನ್ಸರ್ಸ್ನ ನಮ್ಮದು ಪ್ರೀ ರೆಕಾರ್ಡ್ ಮಾಡಿ ಇಡ್ತಾರೆ. ಸೊ ಈ ಥರ ನಮ್ಮದು ಇಲ್ಲಿ ಕೆಲಸ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಕಸ್ಟಮರ್ ಕೇರ್ಸ್ಗೆ ನಾವು ಏನಾದರೂ ನಮ್ಮ ಒಂದು ಡೌಟ್ ಇದ್ದರೆ, ರಿಚಾರ್ಜ್ ಪ್ರಾಬ್ಲಮ್ ಆಗಿರ್ಬೋದು, ಏನೇ ಒಂದು ಕಾಲ್ ಮಾಡಿದಾಗ ಪ್ರೆಸ್ 1 ಫಾರ್ ದಿಸ್, ಪ್ರೆಸ್ 2 ಫಾರ್ ದಿಸ್ ಅಂತ ಈ ಥರ ಹೇಳ್ತಾರೆ ಅಲ್ವಾ. ಸೊ ಅವರು ಸೊಲ್ಯೂಷನ್ ಕೊಡ್ತಾರೆ ಅಲ್ವಾ, ಆಟೋಮೆಟಿಕ್ ಅದು ಕಾಲ್ ರೆಕಾರ್ಡ್ ಎಲ್ಲ ಪ್ರೀ ರೆಕಾರ್ಡ್ ಆಗಿರುತ್ತೆ. ಸೊ ಇದೇ ಥರ ನಮ್ಮ ಅಗ್ರಿಕಲ್ಚರಲ್ಲಿ ಲೈಕ್ ಫಾರ್ಮರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗಲಿ ಮೊಬೈಲ್ ಮುಖಾಂತರ ಅಂತ ಹೇಳಿ ಇವಾಗ ಈ ಪ್ರಾಜೆಕ್ಟ್ಸ್ನ ಶುರು ಮಾಡಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ. ಸೊ ಇಲ್ಲಿ ಸ್ಪೀಚ್ ರೆಕಾಗ್ನಿಷನ್ ಇನ್ ಅಗ್ರಿಕಲ್ಚರ್ ಅಂತ ಹೇಳಿ, ಸೊ ಹಿಂದಿ, ಬೆಂಗಾಲಿ, ಮರಾಠಿ, ತೆಲುಗು, ಭೋಜ್ಪುರಿ, ಕನ್ನಡ, ಮಾಗಡಿ, ಛತ್ತೀಸ್ಗಢಿ ಆ್ಯಂಡ್ ಮೈಥಾಲಿ. ಸೊ ಈ ಒಂದು ಲ್ಯಾಂಗ್ವೇಜಸ್ಗಳಲ್ಲಿ ಇವಾಗ ಸದ್ಯಕ್ಕೆ ಪ್ರಾಜೆಕ್ಟ್ಸ್ನ ನಡೀತಾ ಇದೆ. ಟಾಪಿಕ್ ಬಂದುಬಿಟ್ಟು ಅಗ್ರಿಕಲ್ಚರ್ ಆ್ಯಂಡ್ ಫಿನಾನ್ಸ್ ಬಗ್ಗೆ ಇರುತ್ತೆ. ಅವರು ಎಲ್ಲ ನಿಮಗೆ ಕೊಟ್ಟಿರ್ತಾರೆ. ಸೊ ಜಸ್ಟ್ ನೀವು ರೆಕಾರ್ಡಿಂಗ್ ಮಾಡಿಬಿಟ್ಟು ಕಳಿಸ್ಬೇಕಾಗತ್ತೆ ಅಷ್ಟೇ. ಹೌ ವಿ ಆರ್ ವರ್ಕಿಂಗ್ ಆನ್ ಇಟ್ ಅಂತ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಸೊ ನೀವು ಈ ಒಂದು ಕ್ಲಿಕ್ ಮಾಡಿಕೊಂಡು ಯಾವ ಥರ ಇಲ್ಲಿ ಮಾಡಬೇಕು, ಯಾವ ಥರ ಅಂತ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ಬೇಕು ಅಂತಂದರೆ ಒಂದ್ಸಲ ನೋಡ್ಕೋಬಹುದು. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಗ್ಯಾಲರಿ, ಅಪ್ಕಮಿಂಗ್ ಚಾಲೆಂಜಸ್ ಆ್ಯಂಡ್ ವರ್ಕ್ಶಾಪ್ಸ್. ಇಲ್ಲಿ ಏನೆಲ್ಲ ಇವಾಗ ಚಾಲೆಂಜಸ್ ಆಗಿರ್ಬೋದು, ಪ್ರಾಜೆಕ್ಟ್ಸ್ ಆಗಿರ್ಬೋದು, ಸೊ ಏನೆಲ್ಲ ಹೊಸದು ಬರ್ತಾ ಇರುತ್ತೆ ಇಲ್ಲೇ ನೀವು ಎಲ್ಲನೂ ನೋಡ್ಕೋಬೋದು. ಸೊ ಇವಾಗ ಬನ್ನಿ ಅಪ್ಲೈ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಓಪನಿಂಗ್ಸ್ ಅಂತ ಒಂದು ಆಪ್ಷನ್ ಏನಿದೆ ಅಲ್ವಾ, ಮುಂದ್ಗಡೆ ವೀವ್ ಆಲ್ ಅಂತ ಇದೆ. ವೀವ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟಾರ್ಟಿಂಗೇ ಕೇಳಿದ್ದಾರೆ, ವಿ ಡು ನಾಟ್ ಚಾರ್ಜ್ ಎನಿಥಿಂಗ್ ಅಂತ ಹೇಳಿ. ಸೊ ಯಾವುದೇ ರೀತಿಯಾದಂಥ ನಿಮಗೆ ದುಡ್ಡು ತೊಗೊಳ್ಳಲಿಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಜನರಲ್ ಓಪನಿಂಗ್ಸ್ ಇವಾಗ ಸದ್ಯಕ್ಕೆ ಏನೆಲ್ಲ ಓಪನಿಂಗ್ಸ್ ಇದ್ದಾವೆ ಅಂತ ನೋಡ್ಕೊಳ್ಳಿ. ಸ್ಪೀಚ್ ರೆಕಾರ್ಡಿಂಗ್ ಇವಾಗ ಸದ್ಯಕ್ಕೆ ಓಪನ್ ಇದೆ. ಸೆಂಟೆನ್ಸ್ ಟ್ರಾನ್ಸ್ಕ್ರಿಪ್ಷನ್ ಕೂಡ ಇದೆ. ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಮತ್ತು ಕಾಂಪೋಸಿಷನ್ ಮತ್ತು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಇವಾಗ ಕರೆಂಟ್ಲಿ ನಾಟ್ ಹೈರಿಂಗ್ ಅಂತ ಇದು ಮಾಡಿದ್ದಾರೆ. ಓಕೆ. ಸೊ ಇವಾಗ ನಾವು ನೋಡ್ತಾ ಇರೋದು ಸ್ಪೀಚ್ ರೆಕಾರ್ಡಿಂಗ್ ಜಾಬ್. ಸೊ ಸ್ಪೀಚ್ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಏನೆಲ್ಲ ಸ್ಕಿಲ್ಸ್ ಕೇಳಿದ್ದಾರೆ, ಯಾವ ಥರ ಕೆಲಸ ಇರುತ್ತೆ, ಕ್ವಾಲಿಫಿಕೇಷನ್, ಅಮೌಂಟ್ ಎಷ್ಟು ಕೊಡ್ತಾ ಇದ್ದಾರೆ, ಸೊ ಎಲ್ಲನೂ ಡೀಟೇಲಾಗಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕಿಲ್ಸ್ ನೋಡಬೇಕು ಅಂತಂದರೆ ಜಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇರಬೇಕು, ಮತ್ತು ಗೂಗಲ್ ಡಾಕ್ಯುಮೆಂಟ್ ಶೀಟ್ಸ್ ಅದ್ರ ಬಗ್ಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕು. ಲ್ಯಾಪ್ಟಾಪ್ ಅಥವಾ ಆ್ಯಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಇರಬೇಕು ವಿತ್ ಗುಡ್ ಇಂಟರ್ನೆಟ್ ಕನೆಕ್ಟಿವಿಟಿ, ಮತ್ತು ನಮ್ಮ ಒಂದು ಲ್ಯಾಂಗ್ವೇಜ್ ಅಂದರೆ ನೇಟಿವ್ ಲ್ಯಾಂಗ್ವೇಜ್ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಈ ಒಂದು ರಿಕ್ವೈರ್ಮೆಂಟ್ಸ್ನ ಕೇಳಿದ್ದಾರೆ. ಆ್ಯಂಡ್ ದಿಸ್ ವರ್ಕ್ ಕ್ಯಾನ್ ಬಿ ಡನ್ ಫ್ರಮ್ ಎನಿವೇರ್. ಸೊ ಮನೆಯಿಂದನೇ ಎಲ್ಲಿ ಬೇಕಾದರೂ ಕೂತ್ಕೊಂಡು ಮಾಡಬಹುದು. ಕ್ವಾಲಿಫಿಕೇಷನ್ ನೀವು ನೋಡೋದಾದರೆ ಫ್ರೆಷರ್ಸು ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆಲ್ಸೋ ಅಪ್ಲೈ ಮಾಡ್ಬೋದು, ಅಂಡರ್ ಗ್ರ್ಯಾಜುಯೇಟ್, ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಸೊ ಎಲ್ಲ ಡಿಗ್ರಿ ಅವರು ಕೂಡ ಅಪ್ಲೈ ಮಾಡ್ಬೋದು. ಸೊ ₹500 ಫಾರ್ ಎವ್ರಿ 20 ಮಿನಿಟ್ಸ್ ಆಫ್ ಎಫೆಕ್ಟಿವ್ ಡ್ಯೂರೇಷನ್ ಎಟ್ ಅ ಪ್ರೋ ರೇಟ್ ಬೇಸಿಸ್ ಅಂತ ಮೆನ್ಷನ್ ಮಾಡಿದ್ದಾರೆ.
ಸೊ 20 ಮಿನಿಟ್ಸ್ ಎಫೆಕ್ಟಿವ್ ಆಗಿ 20 ಮಿನಿಟ್ಸ್ಗೆ ಅವರು 500 ರುಪೀಸ್ ಪೇ ಮಾಡ್ತಾ ಇದ್ದಾರೆ. ಓಕೆ, ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಯಾವ ಥರ ಇರುತ್ತೆ ಅಂತಂದರೆ, ನಾನು ಹೇಳಿದೆ ಅಲ್ವಾ, ಅಗ್ರಿಕಲ್ಚರ್, ಫಿನಾನ್ಸ್ ಅವ್ರ ಜನರಲ್ ಡೊಮೈನ್ಸ್ ಬಗ್ಗೆ ಒಂದಿಷ್ಟು ಟಾಪಿಕ್ಸ್ನ ನಮಗೆ ಕೊಡ್ತಾರೆ. ಸೊ ಅದ್ರ ಮೇಲೆ ಲೈಕ್ ನಾವಿವಾಗ ಜಾಬ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೆ ಪ್ರಾಜೆಕ್ಟ್ ಸಿಕ್ತು ಅಂತಂದರೆ ಈ ಒಂದು ಟಾಪಿಕ್ ಮೇಲೆ ಒಂದಿಬ್ಬರು ಜನರಿಗೆ ನೀವು ಸೇರಿಸ್ಕೊಳ್ಬೇಕು. ನಿಮ್ಮ ಊರ್ದವ್ರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸುಮ್ಮನೆ ನಿಮ್ಮ ಎದುರುಗಡೆ ಕೂರಿಸ್ಕೊಂಡು ಈ ಒಂದು ಟಾಪಿಕ್ ಮೇಲೆ ಚರ್ಚೆ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ. ಓಕೆ, ನಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾಡಿ ಈ ಒಂದು ರೆಕಾರ್ಡ್ ಮಾಡಿಸ್ಕೊಂಡು, ಅಂದರೆ ನಾವು ಏನು ಮಾತಾಡ್ತಾ ಇದ್ದೀವಿ ಈ ಟಾಪಿಕ್ ಮೇಲೆ ಅಂತ ಒಬ್ರಿಗೆ ಯಾರಿಗಾದರೂ ಹೇಳಿ ರೆಕಾರ್ಡ್ ಮಾಡು ಅಂತ ಹೇಳಿ. ಸೊ ಆ ಒಂದು ರೆಕಾರ್ಡ್ನ ನೀವು ಇವರಿಗೆ ಕಳಿಸ್ಬೇಕು. ಸೊ ಆ ಒಂದು ರೆಕಾರ್ಡಿಂಗ್ ಎಲ್ಲ ಚೆಕ್ ಮಾಡ್ತಾರೆ. ಅವ್ರು ತಕ್ಕಂಗೆ ಇದು ಇದೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಅಂತಂದರೆ, ಎಕ್ಸ್ಪ್ಲೇನ್ ಏನು ನಮ್ಮದೇ ಓನಾಗಿ ಮಾಡುವಂಥದ್ದಿಲ್ಲ, ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನಮ್ಮ ಒಂದು ಲ್ಯಾಂಗ್ವೇಜ್ ಯಾವ ರೀತಿ ಇದೆ, ನಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಅಷ್ಟೇ. ಸೊ ನಮ್ಮ ರೆಕಾರ್ಡಿಂಗ್ ಎಲ್ಲ ಕರೆಕ್ಟ್ ಇತ್ತು, ಚೆನ್ನಾಗಾಯಿತು ಅಂತಂದರೆ ನಮಗೆ ಪ್ರಾಜೆಕ್ಟ್ಸ್ಗಳೆಲ್ಲ ಕೊಡೋದಕ್ಕೆ ಶುರು ಮಾಡ್ತಾರೆ. ಓಕೆನಾ? ಸೊ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇದೇ ಇದೆಯಾ ಅಥವಾ ಬೇರೆದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ಒಂದು ಐ ಡಿಗೆ ಅವರು ಇಮೇಲ್ ಥ್ರೂ ಎಲ್ಲನೂ ಕಳಿಸ್ತಾರೆ. ಓಕೆ, ಸೊ ಇಲ್ಲಿ ಐ ಡಿನ ಟಿಕ್ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಬೇಕು. ನಿಮ್ಮ ಫುಲ್ ನೇಮ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ನೇಟಿವ್ ಏನಿದೆ ಮತ್ತು ನಿಮ್ಮ ನೇಟಿವ್ ಪ್ಲೇಸ್ದು ಪೋಸ್ಟ್ ಕಾರ್ಡ್ ಅಂದರೆ ಪಿನ್ ಕೋಡ್, ನಿಮ್ಮ ನೇಟಿವ್ ಪ್ಲೇಸಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ, ನಿಮ್ಮ ಕರೆಂಟ್ ಡಿಸ್ಟಿಕ್ ಯಾವುದು, ಅಂದರೆ ಸದ್ಯಕ್ಕೆ ಇವಾಗ ನೀವು ಎಲ್ಲಿ ಇದ್ದೀರಾ. ಕರೆಂಟ್ ಡಿಸ್ಟಿಕ್ ಅಂದರೆ ನಮ್ಮ ಒಂದು ಇವಾಗ ಪ್ರೆಸೆಂಟ್ಲಿ ನಾವು ಇರ್ತಾ ಇರೋದು ಡಿಸ್ಟಿಕ್ ನೇಮ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಕರೆಂಟ್ ಡಿಸ್ಟಿಕಲ್ಲಿ ಎಷ್ಟು ವರ್ಷದಿಂದ ಉಳಿತಾ ಇದ್ದೀರಾ. ನಿಮ್ಮ ಮದರ್ ಟಂಗ್ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಭೋಜ್ಪುರಿ, ಬೆಂಗಾಲಿ, ಹಿಂದಿ, ಮೈಥಾಲಿ, ಮರಾಠಿ ಆ್ಯಂಡ್ ಅದರ್. ಇವಾಗ ಸದ್ಯಕ್ಕೆ ಕನ್ನಡ ಇವತ್ತು ತೆಗೆದಿದ್ದಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಸುಮಾರು ಕನ್ನಡ ಪ್ರಾಜೆಕ್ಟ್ಸ್ ಕೂಡ ಇರುತ್ತೆ. ಸೊ ಇಲ್ಲಿ ಅದರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ನಡ ಅಂತ ಹಾಕಿ. ಓಕೆನಾ? ಸೊ ನೆಕ್ಸ್ಟ್ ಇವರ್ ಸಿ ವಿ ಲಿಂಕ್ನ ಇಲ್ಲಿ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ರೆಸ್ಯೂಮೆ ಲಿಂಕ್ ಇಲ್ಲಿ ಪೋಸ್ಟ್ ಮಾಡಿ. ಸೊ ಇದು ಕಂಪಲ್ಸರಿ ಏನೋ ಕೇಳಿಲ್ಲ, ಇಲ್ಲ ಅಂತಂದ್ರೂ ನೀವು ಬಿಡ್ಬೋದು. ವಾಟ್ ಅಕಾರ್ಡಿಂಗ್ ಟು ಯು ಮೇಕ್ಸ್ ಯು ಫಿಟ್ ಫಾರ್ ದಿಸ್ ಟಾಸ್ಕ್. ಏನಕ್ಕೆ ನೀವು ಈ ಒಂದು ಟಾಸ್ಕ್ಗೆ ಫಿಟ್ ಇದ್ದೀರಾ, ನಿಮ್ಮದು ಇಲ್ಲಿ ಅಭಿಪ್ರಾಯ ಹೇಳಬೇಕು. ಅಂದರೆ ನನಗೆ ಸ್ಪೀಚ್ ರೆಕಾರ್ಡಿಂಗ್ ಚೆನ್ನಾಗಿ ಬರುತ್ತೆ, ನಮ್ಮ ಲ್ಯಾಂಗ್ವೇಜ್ ಯಾವ ಟಾಪಿಕ್ಸ್ ಕೊಟ್ಟಿದ್ರು ಕೂಡ ನಾನು ಈಸಿಲಿ ಅದನ್ನು ಇದು ಮಾಡಬಹುದು ಅಂತ ಈ ಥರ ಏನಾದರೂ ನಿಮ್ಮ ಒಂದು ಇಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಯಾವ ಲ್ಯಾಂಗ್ವೇಜಲ್ಲಿ ನೀವು ಈ ಒಂದು ಟಾಸ್ಕ್ನ ಮಾಡಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ನಡ ಅಂತ ಹಾಕಿ. ಇಫ್ ಯು ಆರ್ ಸೆಲೆಕ್ಟೆಡ್ ಫಾರ್ ದಿಸ್ ಜಾಬ್, ರೈಟ್ ದ ನೇಮ್ ಆಫ್ ದಿ ಪ್ಲೇಸ್, ಡಿಸ್ಟಿಕ್ ವೇರ್ ಯು ವಿಲ್ ಕ್ಯಾರಿ ಔಟ್ ದ ಟಾಸ್ಕ್. ಸೆಲೆಕ್ಟ್ ಆದ್ರಿ ಅಂತಂದರೆ ಯಾವ ಒಂದು ಡಿಸ್ಟಿಕ್ ಅಥವಾ ಪ್ಲೇಸಲ್ಲಿ ನೀವು ಈ ಒಂದು ಜಾಬ್ ಮಾಡಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ಡಿಸ್ಟಿಕ್ ನೇಮ್ನ ಇಲ್ಲಿ ಎಂಟರ್ ಮಾಡಿಕೊಂಡು, ಆ ಡಿಸ್ಟಿಕ್ದು ಪೋಸ್ಟ್ ಕೋಡ್ನ ಇಲ್ಲಿ ಎಂಟರ್ ಮಾಡಿಕೊಂಡು ಇಲ್ಲಿ ಎಸ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ನೀವು ಕೊಟ್ಟಿರುವ ಇಮೇಲ್ ಐ ಡಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವರು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಐ ಹೋಪ್ ಹೇಗೆ ಫಿಲ್ ಮಾಡೋದು, ಏನೆಲ್ಲ ರಿಕ್ವೈರ್ಮೆಂಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಿಲ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.